ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈವ್ನಿಂಗ್ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಾಗಿರಲಿ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಇವತ್ತಿನ ಈವ್ನಿಂಗ್ ಎನರ್ಜಿಯಲ್ಲಿ ಮೊದಲಿಗೆ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ ರಿಗ್ರೆಟ್, ಮಿಸ್ಸಿಂಗ್ ಎನರ್ಜಿ ಇದೆ. ನಿಮ್ಮ ಪಾರ್ಟ್ನರ್ ಇಲ್ಲಿ ಮೇಲ್ ಆಗಿರಲಿ ಫೀಮೇಲ್ ಆಗಿರಲಿ, ಅವರಿಗೀಗ ರಿಗ್ರೆಟ್ ಫೀಲ್ ಆಗ್ತಾ ಇದೆ. ನಾನು ಎಷ್ಟು ಒಳ್ಳೆಯ ವ್ಯಕ್ತಿಯನ್ನು ದೂರ ಮಾಡಿಕೊಂಡೆ, ಅವರೀಗ ನನ್ನ ಜೊತೆ ಇದ್ದಿದ್ರೆ. ಇಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ದೂರ ಮಾಡಿಕೊಂಡು ಅಥವಾ ನಿಮ್ಮಿಂದ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ನಲ್ಲಿ ಇದ್ದು ತುಂಬ ರಿಗ್ರೆಟ್ ಮಾಡ್ತಾ ಇರುವ ಎನರ್ಜಿ ಇದೆ. ಸಪ್ರೇಷನ್ ಎನರ್ಜಿ ಕೂಡ ಇದೆ. ಬಹುಶಃ ಈಗ ನೀವಿಬ್ಬರು ನೋ ಕಾಂಟ್ಯಾಕ್ಟ್ನಲ್ಲಿ ಇರ್ಬೋದು ಅಥವಾ ತುಂಬ ಟೈಮ್ನಿಂದ ಮಾತುಕತೆ ಆಗದೆ ಇರ್ಬೋದು. ನಿಮಗೆ ಅವರು ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಕೊಟ್ಟಿರ್ಬೋದು. ಅದು ಒಂದು ರೀತಿಯ ನೋ ಕಾಂಟ್ಯಾಕ್ಟ್ ಎನರ್ಜಿ. ಈ ಪರ್ಸನ್ಗೆ ನಿಮ್ಮನ್ನು ದೂರ ಮಾಡಿಕೊಂಡ ನೋವು ಮತ್ತು ತೊಂದರೆ ತುಂಬ ಆಗ್ತಾ ಇದೆ. ಯಾಕೆಂದರೆ ಅವರಿಗೊಂದು ರಿಯಲೈಸೇಷನ್ ಬರ್ತಾ ಇದೆ, ನನ್ನ ಲೈಫ್ನಲ್ಲಿ ನಾನು ತುಂಬ ದೊಡ್ಡ ತಪ್ಪು ಮಾಡಿಕೊಂಡೆ, ನಿಮ್ಮಂಥ ವ್ಯಕ್ತಿಯನ್ನು ದೂರ ಮಾಡಿಕೊಂಡು ಅವರು ಬೇಸರ ಪಟ್ಕೊಳ್ತಿದ್ದಾರೆ. ಯಾಕೆಂದರೆ ನಿಮಗಿಂತ ಬೆಸ್ಟ್, ನಿಮಗಿಂತ ಬೆಟರ್, ನಿಮಗಿಂತ ಉತ್ತಮ ವ್ಯಕ್ತಿ ಇವರ ಲೈಫ್ನಲ್ಲಿ ಸಿಗೋದಿಲ್ಲ ಅನ್ನೋ ಫೀಲಿಂಗ್ ಈಗ ಅವ್ರಿಗೆ ಬರ್ತಾ ಇದೆ. ಅದರಿಂದ ಅವರು ದುಃಖದಲ್ಲಿದ್ದಾರೆ, ತುಂಬ ಫೀಲ್ ಮಾಡ್ಕೊಳ್ತಾ ಇದ್ದಾರೆ, ತುಂಬ ರಿಗ್ರೆಟಲ್ಲಿದ್ದಾರೆ. ಕೆಲವರ ಲೈಫ್ನಲ್ಲಿ ತುಂಬ ಆಪ್ಷನ್ಸ್ ಇರ್ಬೋದು, ತುಂಬ ಜನರಿರ್ಬೋದು, ಆದರೆ ಏನು ಪ್ರಯೋಜನ? ಅವರಿಗೆ ಬೇಕಾಗಿರೋದು ಅಲ್ಲಿ ಇಲ್ಲ. ಅದರಿಂದ ಅವರು ತುಂಬ ದುಃಖದಲ್ಲಿದ್ದಾರೆ. ಯಾಕೆಂದರೆ ಈಗ ರಿಯಲೈಸೇಷನ್ ಆಗ್ತಾ ಇದೆ ಅವ್ರು ಏನು ದೂರ ಮಾಡ್ಕೊಂಡಿದ್ದಾರೆ ಅನ್ನೋದು, ಅವ್ರು ಎಷ್ಟು ದೊಡ್ಡ ತಪ್ಪು ಮಾಡಿದ್ದಾರೆ ಅನ್ನೋದು. ನಿಮ್ಮಿಂದ ದೂರ ಆಗಿ ನಿಮ್ಮ ಜೊತೆ ಡಿಸ್ಟೆನ್ಸನ್ನು ಕ್ರಿಯೇಟ್ ಮಾಡಿಕೊಂಡು ಯಾವ ರೀತಿ ಆಗಿದೆ ಅನ್ನೋದು ಅವ್ರಿಗೆ ಈಗ ಫೀಲ್ ಆಗ್ತಾ ಇದೆ. ಅಟ್ರ್ಯಾಕ್ಷನ್, ವ್ಯಾಲ್ಯೂ, ರಿಯಲೈಸೇಷನ್ ಎನರ್ಜಿ. ಇಲ್ಲಿ ಅವರಿಗೆ ನಿಮ್ಮ ಬಗ್ಗೆ ತುಂಬ ಪಾಸಿಟಿವ್ ಫೀಲಿಂಗ್ಸ್ ಇದೆ. ನೀವು ಫೀಮೇಲ್ ಆಗಿದ್ದರೆ ನೀವು ತುಂಬ ಬ್ಯೂಟಿಫುಲ್ ಅಂತ ಅನ್ನಿಸ್ತಾ ಇದ್ದೀರಾ. ನಿಮ್ಮೊಳಗೆ ಮೊದಲು ಅವರು ಹುಡುಕ್ತಾ ಇದ್ದ ಕೊರತೆಗಳು ಈಗ ಕಾಣ್ತಾ ಇಲ್ಲ. ಈಗ ಅವ್ರಿಗೆ ನಿಮ್ಮ ಬ್ಯೂಟಿ ಮಾತ್ರ ಕಾಣ್ತಾ ಇದೆ. ನೀವು ಮೇಲ್ ಆಗಿದ್ದರೆ ನೀವು ಹ್ಯಾಂಡ್ಸಮ್ ಅಂತ ಅನ್ನಿಸ್ತಾ ಇದ್ದೀರಾ. ನಿಮ್ಮ ಹಾರ್ಟ್ ತುಂಬ ಕ್ಲೀನ್ ಅಂತ ಅನ್ನಿಸ್ತಾ ಇದೆ. ನೀವು ತುಂಬ ಕೇರಿಂಗ್ ಆಗಿದ್ರಿ, ಲವಬಲ್ ಆಗಿದ್ರಿ, ತುಂಬ ಒಳ್ಳೆಯ ವ್ಯಕ್ತಿ ಅನ್ನೋ ಫೀಲಿಂಗ್ ಬರ್ತಾ ಇದೆ. ನಾನು ದೂರ ಮಾಡಿಕೊಂಡ ವ್ಯಕ್ತಿ ನಿಜವಾಗ್ಲೂ ಬೆಸ್ಟ್ ಆಗಿದ್ರು ಅನ್ನೋ ಎನರ್ಜಿ ಇಲ್ಲಿ ಕಾಣ್ತಾ ಇದೆ. ಸೊ ಒಂದು ಟೈಮ್ನಲ್ಲಿ ನಿಮ್ಮ ಪಾರ್ಟ್ನರ್ ತುಂಬ ಈಗೋನಲ್ಲಿ ಇದ್ದರು, ತುಂಬ ಆ್ಯಟಿಟ್ಯೂಡ್ನಲ್ಲಿ ಇದ್ದರು. ಅವರ ಮುಂದೆ ಯಾರೂ ಇಲ್ಲ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಾಯಿದ್ರು. ಅವರ ಹತ್ರ ತುಂಬ ಆಪ್ಷನ್ ಇದೆ ಅನ್ನೋ ಫೀಲಿಂಗ್ನಲ್ಲಿ ಇದ್ದರು. ಆದರೆ ಈಗ ರಿಯಾಲಿಟಿ ಅವ್ರಿಗೆ ಕಾಣಿಸ್ತಾ ಇದೆ. ದೂರದಿಂದ ನೋಡಿದಾಗ ಎಲ್ಲವೂ ಚೆನ್ನಾಗಿ ಕಾಣ್ತಾ ಇರುತ್ತೆ, ಆದರೆ ಹತ್ತಿರ ಹೋಗಿ ನೋಡಿದಾಗ ಮಾತ್ರ ಸತ್ಯ ಗೊತ್ತಾಗೋದು. ಅದೇ ರೀತಿ ಅವರ ಲೈಫ್ನಲ್ಲೂ ನಡೆದಿದೆ. ಮೊದಲು ಎಲ್ಲರೂ ಒಳ್ಳೆಯವರಂತೆ ಕಂಡಿರಬಹುದು, ಆದರೆ ಹತ್ತಿರ ಹೋಗಿ ನೋಡಿದಾಗ ಅವರು ಅಂದುಕೊಂಡಷ್ಟು ಒಳ್ಳೆಯವರು ಯಾರೂ ಇರಲಿಲ್ಲ. ಹಾಗಾಗಿ ಈಗ ಅವರಿಗೆ ಕ್ಲಿಯರಾಗಿ ಅರ್ಥ ಆಗ್ತಾ ಇದೆ, ಅವರು ನಿಜವಾಗ್ಲೂ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ದೂರ ಮಾಡ್ಕೊಂಡಿದ್ದಾರೆ ಅನ್ನೋ ಫೀಲ್ ಬರ್ತಾ ಇದೆ. ಆ್ಯಂಗ್ಸೈಟಿ, ಸ್ಟ್ರೆಸ್, ರಿಗ್ರೆಟ್ ಎನರ್ಜಿ ತುಂಬ ಟ್ರಿಗರ್ ಮಾಡ್ತಾ ಇರುವಂತಹ ಎನರ್ಜಿ. ಸ್ಟಕ್ ಆಗಿರುವಂತೆ ಕಾಣ್ತಾ ಇದ್ದಾರೆ, ತುಂಬ ಯೋಚನೆ ಮಾಡ್ತಾ ಇದ್ದಾರೆ, ತುಂಬ ಕಂಗೆಟ್ಟಿದ್ದಾರೆ. ಇವತ್ತು ಅವರು ಅವರನ್ನೇ ಪ್ರಶ್ನೆ ಮಾಡಿಕೊಳ್ಳುವ ಸ್ಥಿತಿಯಲ್ಲಿದ್ದಾರೆ. ನಾನು ಎಷ್ಟು ದೊಡ್ಡ ತಪ್ಪು ಮಾಡಿಕೊಂಡೆ, ಯಾಕೆ ನಾನು ಆ ವ್ಯಕ್ತಿಯ ಮೇಲೆ ಫೋಕಸ್ ಮಾಡಲಿಲ್ಲ, ಯಾಕೆ ನಾನು ಇವರನ್ನು ನನ್ನಿಂದ ದೂರ ಮಾಡಿದೆ, ಇಂಥ ಪ್ರಶ್ನೆಗಳು ಅವರನ್ನು ಕಾಡ್ತಾ ಇದೆ. ಕಮ್ಯುನಿಕೇಷನ್ ಡಿಸೈರ್ ಎನರ್ಜಿ. ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ಇಚ್ಛೆಯನ್ನು ಇಟ್ಕೊಂಡಿದ್ದಾರೆ. ಆದರೆ ಸಮಸ್ಯೆ ಏನು ಅಂದರೆ ನಿಮ್ಮಿಬ್ಬರ ನಡುವೆ ಈಗಾಗಲೇ ತುಂಬ ಫೈಟ್ ನಡೆದಿರ್ಬೋದು, ಜಗಳ ನಡೆದಿರ್ಬೋದು, ತುಂಬ ಆರ್ಗ್ಯುಮೆಂಟ್ಸ್ ಆಗಿರ್ಬೋದು, ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು. ಬಹುಶಃ ಅದಕ್ಕಾಗಿಯೇ ಸಪ್ರೇಷನ್ ಬಂದಿರ್ಬೋದು, ಅಥವಾ ಅದಕ್ಕಾಗಿ ನೀವು ಅವ್ರ ಜೊತೆ ಮಾತಾಡದೇ ಇರ್ಬೋದು, ಅಥವಾ ಅವರು ನಿಮ್ಮ ಜೊತೆ ಮಾತಾಡದೇ ಇರ್ಬೋದು. ಅವರಿಗೀಗ ಒಂದು ಫಿಯರ್ ಕೂಡ ಇದೆ.
ನಿಮ್ಮಿಬ್ಬರ ನಡುವೆ ಆಗಿರುವ ಎಲ್ಲದರ ನಂತರ, ಜಗಳದ ನಂತರ ಮತ್ತೆ ಹೇಗೆ ಮಾತು ಶುರು ಮಾಡೋದು ಅನ್ನೋ ಕನ್ಫ್ಯೂಷನ್ ಕಾಣಿಸ್ತಾ ಇದೆ. ಎಮೋಷ್ನಲ್ ಬ್ರೇಕ್ ಡೌನ್ ಎನರ್ಜಿ. ನಿಮ್ಮ ಪಾರ್ಟ್ನರ್ ತುಂಬ ಲೋ ಫೀಲ್ ಮಾಡ್ತಾ ಇದ್ದಾರೆ, ತುಂಬ ಡೌನ್ ಆಗಿದ್ದಾರೆ, ತುಂಬ ಆ್ಯಂಗ್ಸೈಟಿಯಲ್ಲಿದ್ದಾರೆ, ತುಂಬ ಸ್ಟ್ರೆಸ್ನಲ್ಲಿದ್ದಾರೆ, ಎಮೋಷ್ನಲ್ ಆಗ್ತಾ ಇದ್ದಾರೆ. ಅವರು ಒಂದು ಕಡೆ ಅವರ ಮನಸ್ಸು ಏನು ಹೇಳ್ತಾ ಇದೆ ಅಂದರೆ ಎಲ್ಲವನ್ನ ಬಿಟ್ಟು ಅವರ ಬಳಿಗೆ ಹೋಗ್ಬಿಡು ಅಂತ ಡಿಸೈರ್ ಕಾಣ್ತಾ ಇದೆ. ಆದರೆ ಅವ್ರಿಗೆ ಗೊತ್ತಿದೆ, ಇಷ್ಟ ಬಂದಾಗ ಬರೋದು, ಇಷ್ಟ ಬಂದಾಗ ಹೋಗೋದು ಅದು ಪ್ರಾಕ್ಟಿಕಲ್ ಆಗಿ ಸಾಧ್ಯ ಇಲ್ಲ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ನಿಮ್ಮ ಕಡೆಗೆ ಬರಬೇಕು ಅನ್ನೋ ವಿಶ್ ಅವರೊಳಗೆ ಇದೆ. ಡೀಪ್ ಆ್ಯಂಗ್ಸೈಟಿ ಎನರ್ಜಿ. ನಿಮ್ಮ ಪಾರ್ಟ್ನರ್ ತುಂಬ ಡಿಪ್ರೆಸ್ಡ್ ಆಗಿರುವಂತೆ ಕಾಣ್ತಾ ಇದ್ದಾರೆ, ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ. ಕೆಲವೊಮ್ಮೆ ಒಬ್ಬ ವ್ಯಕ್ತಿ ತುಂಬ ಯೋಚನೆ ಮಾಡ್ತಾ ಆ್ಯಂಗ್ಸೈಟಿಗೆ ಹೋಗ್ತಾನೆ ಮತ್ತು ಡಿಪ್ರೆಷನ್ನಲ್ಲೂ ಹೋಗ್ಬೋದು. ಇಲ್ಲಿ ಅಂಥದ್ದೇ ಒಂದು ಎನರ್ಜಿ ಇದೆ. ಯಾಕೆಂದರೆ ಅವರ ಲೈಫ್ನಲ್ಲಿ ಈಗ ಯಾವುದೂ ಸರಿಯಾಗಿ ನಡೀತಾ ಇಲ್ಲ ಅನ್ನೋ ಫೀಲಿಂಗ್ ಅವ್ರಿಗೆ ಬರ್ತಾ ಇದೆ, ಎಲ್ಲವೂ ತಪ್ಪಾಗಿ ನಡೀತಾ ಇದೆ ಅನ್ನೋ ಅನುಭವದಲ್ಲಿದ್ದಾರೆ. ಸೊ ಆ ಕಾರಣ ಅವರು ಸ್ಟ್ರೆಸ್ನಲ್ಲಿ ಇರುವ ಎನರ್ಜಿ ಇದೆ. ತುಂಬ ಥಾಟ್ಸ್ ಬರ್ತಾ ಇದೆ, ನೆಗೆಟಿವ್ ಫೀಲ್ ಮಾಡ್ತಾ ಇದ್ದಾರೆ. ಅವರ ಲೈಫ್ನಲ್ಲಿ ನಡೆದ ಪ್ರತಿಯೊಂದು ವಿಷಯವನ್ನು ನೆನೆದು ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಅವರು ಮಾಡಿದ ತಪ್ಪುಗಳನ್ನು ನೆನೆಸ್ಕೊಂಡು ತುಂಬ ಫೀಲ್ ಮಾಡ್ತಾ ಇದ್ದಾರೆ. ತುಂಬ ಆ್ಯಂಗ್ಸೈಟಿ, ತುಂಬ ಸ್ಟ್ರೆಸ್, ತುಂಬ ಮೆಂಟಲ್ ಪ್ರೆಷರ್, ಈ ಎಲ್ಲ ಎನರ್ಜಿ ಇದೆ. ಲೋನ್ಲಿನೆಸ್ ಎನರ್ಜಿ. ಅವರ ಸುತ್ತಮುತ್ತ ಇರುವ ಜನರಲ್ಲಿ ಅವರನ್ನು ನಿಜವಾಗ್ಲೂ ಕೇರ್ ಮಾಡುವವರು ಇಲ್ಲ, ಅವರನ್ನು ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಳುವವರು ಇಲ್ಲ, ಅವರ ನೋವನ್ನು ಕೇಳುವವರು ಇಲ್ಲ, ಅವರ ಬಗ್ಗೆ ಥಿಂಕ್ ಮಾಡುವವರು ಇಲ್ಲ, ಅವರಿಗಾಗಿ ಏನಾದರೂ ಮಾಡುವವರು ಕೂಡ ಇಲ್ಲ. ಅಂದರೆ ಅವರು ತುಂಬ ಫೀಲ್ ಆಗ್ತಾ ಇದ್ದಾರೆ, ನಿಮ್ಮ ಪ್ಲೇಸನ್ನು ತುಂಬೋದಕ್ಕೆ ಸಾಧ್ಯ ಇಲ್ಲ. ತುಂಬ ಸೈಲೆಂಟ್ ಆಗ್ತಾ ಇದ್ದಾರೆ, ತುಂಬ ಸ್ಯಾಡ್ ಆಗ್ತಾ ಇದ್ದಾರೆ, ತುಂಬ ಅಪ್ಸೆಟ್ ಆಗ್ತಾ ಇದ್ದಾರೆ. ಸೈಲೆಂಟ್ ಬ್ರೋಕನ್ ಎನರ್ಜಿ. ಮೊದಲು ಅವರು ಪ್ರಾಕ್ಟಿಕಲ್ ಆಗಿದ್ದ ವ್ಯಕ್ತಿಯಾಗಿರ್ಬೋದು, ಪ್ರತಿಯೊಂದು ವಿಷಯವನ್ನು ಲಾಜಿಕ್ ಮೂಲಕ ಹ್ಯಾಂಡಲ್ ಮಾಡ್ತಾ ಇರ್ಬೋದು. ಆದರೆ ಇಂದು ತುಂಬ ಸೈಲೆಂಟ್ ಆಗಿದ್ದಾರೆ. ಮತ್ತೆ ಹಳೆಯ ವಿಚಾರಗಳು ಅವರ ತಲೆಯಲ್ಲಿ ಓಡ್ತಾ ಇದೆ. ಲವ್ ಮಿಸ್ಸಿಂಗ್ ಎನರ್ಜಿ. ಇಲ್ಲಿ ಅವರು ನಿಮ್ಮನ್ನು ತುಂಬ ನೆನಪಿಸ್ಕೊಳ್ತಾ ಇದ್ದಾರೆ, ನಿಮ್ಮ ಪ್ರೀತಿಯನ್ನು ನೆನಪಿಸ್ಕೊಳ್ತಾ ಇದ್ದಾರೆ, ನಿಮ್ಮ ಜೊತೆ ಕಳೆದ ಕ್ಷಣಗಳನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ಅವರು ಹೊರಗಡೆ ಸೈಲೆಂಟ್ ಆಗಿದ್ದರೂ ಕೂಡ ಒಳಗೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಕೆಲವೊಮ್ಮೆ ಸೀಕ್ರೆಟ್ ಆಗಿ ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ಬೋದು. ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರುವ ಎನರ್ಜಿ ಇದೆ. ನಿಮ್ಮ ಲೈಫ್ನಲ್ಲಿ ಏನಾಗ್ತಿದೆ ಅನ್ನೋದನ್ನು ತಿಳ್ಕೊಳ್ಳುವ ಕ್ಯೂರಿಯಾಸಿಟಿ ಇದೆ. ಆದರೆ ಒಂದು ಫಿಯರ್ ಕೂಡ ಇದೆ. ನೀವೀಗ ಮೂವ್ ಆನ್ ಆಗಿರಬಹುದಾ? ನೀವು ಇವರನ್ನು ಮರ್ತಿರಬಹುದಾ? ಇವರು ಮುಂದೆ ಹೋಗಿರಬಹುದಾ? ಯಾಕೆಂದರೆ ನಿಮಗೆ ತುಂಬ ನೋವು ಕೊಟ್ಟಿದ್ದಾರೆ ಅನ್ನೋ ಅರಿವು ಈಗ ಬರ್ತಾ ಇದೆ. ನಿಮ್ಮ ಹೃದಯಕ್ಕೆ ಪೇಯ್ನ್ ಆಗಿದೆ ಅನ್ನೋ ರಿಯಲೈಸೇಷನ್ ಈಗ ಬರ್ತಾ ಇದೆ. ಅವರ ಬಿಹೇವಿಯರಿಂದ ನಿಮ್ಮನ್ನು ಹರ್ಟ್ ಮಾಡಿದ್ದಾರೆ ಅನ್ನೋ ಪಶ್ಚಾತ್ತಾಪ ಈಗ ಬರ್ತಾ ಇದೆ. ನೀವು ಮುಂದೆ ಹೋಗಿರ್ಬೋದು ನಿಮ್ಮ ಲೈಫ್ನಲ್ಲಿ ಅನ್ನೋ ಭಯ ಅವರನ್ನು ಕಾಡ್ತಾ ಇದೆ. ರಿಗ್ರೆಟ್ ರಿಯಲೈಸೇಷನ್ ಎನರ್ಜಿ. ಒಂದು ಟೈಮ್ನಲ್ಲಿ ಅವ್ರಿಗೆ ಅನ್ನಿಸ್ತಾ ಇತ್ತು, ಏನಾಗುತ್ತೆ, ನನಗೇನು ಡಿಫ್ರೆನ್ಸ್ ಇರುತ್ತೆ, ನಾನು ಯಾಕೆ ಅವರನ್ನು ಸೀರಿಯಸ್ ಆಗಿ ತಗೊಳ್ಬೇಕು ಅಂತಹ ಮೈಂಡ್ ಸೆಟ್ನಲ್ಲಿ ಇದ್ದರು. ಆದರೆ ಈಗ ಅದೇ ಸಿಚುವೇಶನ್ ಅವರಿಗೆ ಪಾಠ ಕಲಿಸ್ತಾ ಇದೆ. ಇವತ್ತವರು ನಿಜವಾಗ್ಲೂ ರಿಗ್ರೆಟ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ದೂರ ಮಾಡ್ಕೊಂಡಿರುವ ರಿಗ್ರೆಟ್. ಯಾಕೆಂದರೆ ಈಗ ಅವರಿಗೆ ನಿಮ್ಮ ಪ್ರೆಸೆನ್ಸ್ನ ವ್ಯಾಲ್ಯೂ ಅರ್ಥ ಆಗ್ತಾ ಇದೆ, ನಿಮ್ಮ ಪ್ರೀತಿಯ ವ್ಯಾಲ್ಯೂ ಅರ್ಥ ಆಗ್ತಾ ಇದೆ, ನಿಮ್ಮ ಸಪೋರ್ಟ್ನ ವ್ಯಾಲ್ಯೂ ಅರ್ಥ ಆಗ್ತಾ ಇದೆ. ನಿಮ್ಮ ಕೊರತೆ, ನಿಮ್ಮ ಆ್ಯಬ್ಸೆನ್ಸ್ ಅವರನ್ನು ತುಂಬ ಜೋರಾಗಿ ಫೀಲ್ ಮಾಡಿಸ್ತಾ ಇದೆ. ಡೀಪ್ ಫೀಲಿಂಗ್ ಎನರ್ಜಿ. ಸ್ಪಿರಿಚುವಲ್ ಕನೆಕ್ಷನ್ ಎನರ್ಜಿ. ಅವರಿಗೆ ನಿಮ್ಮ ಪ್ರೆಸೆನ್ಸ್ ಬೇಕು, ನಿಮ್ಮ ಲವ್ ಬೇಕು, ನಿಮ್ಮ ಸಪೋರ್ಟ್ ಬೇಕು, ನಿಮ್ಮ ಜೊತೆ ಇರುವ ಫೀಲಿಂಗ್ ಬೇಕು. ನಿಮ್ಮ ಬಗ್ಗೆ ಅವರೊಳಗೆ ತುಂಬ ಡೀಪ್ ಆಗಿರುವಂತಹ ಫೀಲಿಂಗ್ಸ್ ಇದೆ. ಅವ್ರು ನಿಮ್ಮ ಜೊತೆ ಒಂದು ಸ್ಪೆಷಲ್ ಕಮ್ಯುನಿಕೇಷನ್ ಫೀಲ್ ಮಾಡ್ತಾ ಇದ್ದಾರೆ, ಒಂದು ಸ್ಪೆಷಲ್ ಕನೆಕ್ಷನ್ ಫೀಲ್ ಮಾಡ್ತಾ ಇದ್ದಾರೆ, ಒಂದು ಸ್ಪಿರಿಚುವಲ್ ಕನೆಕ್ಷನ್ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ತುಂಬ ಎಮೋಷನ್ಸ್ ಇದೆ ಅವರಿಗೆ. ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಲೇ ಇದ್ದಾರೆ, ನಿಮ್ಮ ಬಗ್ಗೆ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಮರೆತು ಮುಂದೆ ಹೋಗೋದಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಸೋಲ್ ಲೆವೆಲ್ ಕನೆಕ್ಷನ್ ಫೀಲ್ ಮಾಡ್ತಾ ಇರುವ ಎನರ್ಜಿ ಇದೆ. ಈ ಕನೆಕ್ಷನ್ ಅವರನ್ನು ಮತ್ತೆ ನಿಮ್ಮ ಕಡೆಗೆ ಎಳೀತಾ ಇದೆ. ಅವ್ರು ನಿಮ್ಮ ಬಗ್ಗೆ ಫೀಲ್ ಮಾಡುವ ರೀತಿಯಲ್ಲಿ ಬೇರೆ ಯಾರ ಬಗ್ಗೆಯೂ ಫೀಲ್ ಮಾಡೋದಿಲ್ಲ, ಆ ಎನರ್ಜಿ ಇದೆ. ಸೊ ಕೆಲವರಿಗೆ ಈ ಕನೆಕ್ಷನ್ ತುಂಬ ಡೀಪ್ ಆಗಿರ್ಬೋದು, ಅದರಿಂದ ಈ ರಿಲೇಷನ್ಶಿಪ್ ಸುಲಭ ಆಗಿರಲಿಲ್ಲ. ಈ ಕನೆಕ್ಷನ್ ಅವರಿಗೆ ಹಲವಾರು ಲೆಸನ್ಸನ್ನು ಕಲಿಸಿದೆ, ಹಲವಾರು ಚಾಲೆಂಜಸನ್ನು ಕೊಟ್ಟಿದೆ. ಆದರೆ ಆ ಚಾಲೆಂಜಸ್ ಮೂಲಕ ಅವರು ಗ್ರೋ ಆಗ್ತಾ ಇದ್ದಾರೆ, ಬಹಳ ವಿಷಯಗಳನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಹಿಂದೆ ಅರ್ಥವಾಗದಿದ್ದ ವಿಷಯಗಳು ಈಗ ಅರ್ಥ ಆಗ್ತಾ ಇದೆ. ನಿಮ್ಮ ಬಗ್ಗೆ ಅವರ ಫೀಲಿಂಗ್ಸ್ ಸಾಮಾನ್ಯ ಫೀಲಿಂಗ್ಸ್ ಅಲ್ಲ, ತುಂಬ ಡೀಪ್ ಆಗಿದೆ, ತುಂಬ ಜೆನ್ಯೂನ್ ಆಗಿರುವ ಎನರ್ಜಿ ಇದೆ. ಕಮ್ಯುನಿಕೇಷನ್ ಮೆಚ್ಯೂರಿಟಿ ಎನರ್ಜಿ. ಅವರು ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡಬೇಕು ಅನ್ನೋ ಆಸೆ ಹೊಂದ್ಕೊಂಡಿದ್ದಾರೆ, ಮತ್ತೆ ಮಾತಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ, ಮತ್ತೆ ಎಲ್ಲವನ್ನು ಬ್ಯಾಲೆನ್ಸ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ, ಮತ್ತು ಸಿಚುವೇಶನ್ ಇಂಪ್ರೂವ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ನಿಮ್ಮ ಜೊತೆ ಬೆಟರ್ ವೇನಲ್ಲಿ ಥಿಂಗ್ಸ್ ಹ್ಯಾಂಡಲ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಸೊ ರಿಯಲೈಸೇಷನ್ ಬಂದಿದೆ ಅನ್ನೋ ಎನರ್ಜಿ ಇದೆ. ನೀವು ಅವರನ್ನು ಹೃದಯದಿಂದ ತೆಗೆದು ಹಾಕಿರ್ಬೋದು ಅನ್ನೋ ಫಿಯರ್ ಇದೆ. ನೀವು ಅವರನ್ನು ಮರ್ತಿರ್ಬೋದು ಅನ್ನೋ ಫಿಯರ್ ಇದೆ. ನೀವು ಮುಂದೆ ಹೋಗಿರ್ಬೋದು ನಿಮ್ಮ ಲೈಫ್ನಲ್ಲಿ ಅನ್ನೋ ಭಯ ಇದೆ. ಆದರೆ ಅವರು ನಿಮ್ಮನ್ನು ನೇರವಾಗಿ ಕೇಳ್ತಾ ಇಲ್ಲ. ನಿಮ್ಮ ಫೀಲಿಂಗ್ಸ್ ಏನು, ನಿಮ್ಮ ಮನಸ್ಸಿನಲ್ಲಿ ಏನಿದೆ, ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ,
ಇದರ ಬಗ್ಗೆ ಅವರು ಡೈರೆಕ್ಟಾಗಿ ಕೇಳ್ತಾ ಇಲ್ಲ, ಆದರೆ ಅವರ ಮನಸ್ಸಿನಲ್ಲಿ ಹಲವಾರು ಊಹೆಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೆ ತುಂಬ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ನಿಮ್ಮ ಆ್ಯಬ್ಸೆನ್ಸ್ ಅವರನ್ನು ತುಂಬ ಫೀಲ್ ಮಾಡಿಸ್ತಾ ಇದೆ ಅಂತ. ನಿಮ್ಮ ವ್ಯಾಲ್ಯೂ ಈಗ ತುಂಬ ಕ್ಲಿಯರಾಗಿ ಅರ್ಥ ಆಗ್ತಾ ಇದೆ. ಅವರು ಹೆಚ್ಚು ಮೆಚ್ಯೂರ್ ಆಗಬೇಕು ಅನ್ನೋ ಎನರ್ಜಿ ಕೂಡ ಕಾಣ್ತಾ ಇದೆ. ಹಿಂದಿನ ತಪ್ಪುಗಳನ್ನು ರಿಪೀಟ್ ಮಾಡಬಾರ್ದು ಅನ್ನೋ ಯೋಚನೆ ಕಾಣಿಸ್ತಾ ಇದೆ. ಈ ಸಲ ಏನೇ ಇದ್ದರೂ ಕೂಡ ಹೆಚ್ಚು ಮೆಚ್ಯೂರ್ ವೇನಲ್ಲಿ ಹ್ಯಾಂಡಲ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಹೆಚ್ಚು ರೆಸ್ಪಾನ್ಸಿಬಲ್ ಆಗಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ತುಂಬ ಅಂಡರ್ಸ್ಟ್ಯಾಂಡಿಂಗ್ ಆಗಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಲವ್, ಕಂಫರ್ಟ್, ಎಮೋಷ್ನಲ್ ಎಕ್ಸ್ಚೇಂಜ್ ಎನರ್ಜಿ. ಅವರ ಹೃದಯದಲ್ಲಿ ನಿಮ್ಮ ಬಗ್ಗೆ ತುಂಬ ಪ್ರೀತಿ ಇದೆ, ನಿಮ್ಮ ಬಗ್ಗೆ ಎಮೋಷನ್ಸ್ ಇದೆ. ನಿಮ್ಮ ಜೊತೆ ಅವರು ಫೀಲ್ ಮಾಡುವ ಕಂಫರ್ಟ್, ನಿಮ್ಮ ಜೊತೆ ಫೀಲ್ ಮಾಡುವ ಪಾಸಿಟಿವಿಟಿ ಬೇರೆ ಯಾರ ಜೊತೆ ಅವರಿಗೆ ಸಿಗ್ತಾ ಇಲ್ಲ. ನಿಮ್ಮ ಜೊತೆ ಇದ್ದಾಗ ಅವರಿಗೆ ಸಿಗುವ ಪೀಸ್ ಬೇರೆ ಯಾರ ಜೊತೆನೂ ಸಿಗ್ತಾ ಇಲ್ಲ. ನಿಮ್ಮ ಪ್ರೆಸೆನ್ಸ್ ಅವರಿಗೆ ಡಿಫ್ರೆಂಟ್ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಎನರ್ಜಿ ಅವರಿಗೆ ಡಿಫ್ರೆಂಟ್ ಆಗಿದೆ. ನಿಮ್ಮ ಬಗ್ಗೆ ಅವರ ಫೀಲಿಂಗ್ ಕೂಡ ಡಿಫ್ರೆಂಟ್ ಆಗಿದೆ. ಅದೇ ಕಾರಣಕ್ಕೆ ನಿಮ್ಮ ಆ್ಯಬ್ಸೆನ್ಸ್ ಅವರನ್ನು ತುಂಬ ಕಾಡ್ತಾ ಇದೆ. ನೀವು ದೂರ ಆಗಿರೋದು, ನೀವು ಮುಂದೆ ಹೋಗಿರಬಹುದು ಅನ್ನೋ ಯೋಚನೆ ನಿಮ್ಮ ಮೇಲೆ ಫೋಕಸ್ ಮಾಡ್ತಾ ಇರೋದು. ಎಲ್ಲ ವಿಷಯಗಳು ಅವರನ್ನು ಮನಸ್ಸಿನ ಒಳಗಡೆ ನೋಯಿಸ್ತಾ ಇದೆ. ಅವರು ಮತ್ತೆ ನಿಮ್ಮ ಜೊತೆ ಎಮೋಷನ್ಸ್ ಶೇರ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಮತ್ತೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ. ನಿಮ್ಮ ಜೊತೆ ಕನೆಕ್ಷನ್ ಬಿಲ್ಡ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ನಿಮ್ಮಿಂದ ದೂರ ಆದ ನಂತರ ಅವರು ಹಲವಾರು ಎಕ್ಸ್ಪೀರಿಯನ್ಸನ್ನು ಕಲ್ತಿದ್ದಾರೆ, ಹಲವಾರು ಜನರನ್ನು ನೋಡಿದ್ದಾರೆ, ಹಲವಾರು ಸಿಚುವೇಶನ್ ಮೂಲಕ ಹೋಗಿದ್ದಾರೆ. ಆದರೆ ಆ ಎಲ್ಲ ಎಕ್ಸ್ಪೀರಿಯನ್ಸಸ್ ಅವರಿಗೆ ಒಂದು ವಿಷಯವನ್ನು ಕಲಿಸ್ತಾ ಇದೆ, ಪಾಠವನ್ನು ಕಲಿಸ್ತಾ ಇದೆ. ಅದು ನಿಮ್ಮ ವ್ಯಾಲ್ಯೂ, ನಿಮ್ಮ ಇಂಪಾರ್ಟೆನ್ಸ್, ನಿಮ್ಮ ಲವ್, ನಿಮ್ಮ ಕೇರ್, ಇದೆಲ್ಲದರ ಬೆಲೆ ಈಗ ಅವ್ರಿಗೆ ಗೊತ್ತಾಗ್ತಾ ಇದೆ. ಇವತ್ತವರು ಮನಸ್ಸಿನ ಒಳಗಡೆ ತುಂಬ ಡೌನ್ ಆಗಿರುವಂತಹ ಹೆವಿ ಎನರ್ಜಿಯಲ್ಲಿದ್ದಾರೆ. ಅವರ ತಪ್ಪುಗಳನ್ನು ನೆನೆದು ತುಂಬ ಡೌನ್ ಆಗ್ತಾ ಇದ್ದಾರೆ. ನಿಮ್ಮನ್ನು ದೂರ ಮಾಡ್ಕೊಂಡಿದ್ದರ ನೆನೆದು ತುಂಬ ಡೌನ್ ಆಗ್ತಾ ಇದ್ದಾರೆ. ಕೆಲವೊಮ್ಮೆ ಜಲಸ್ ಫೀಲ್ ಕೂಡ ಮಾಡ್ತಾ ಇದ್ದಾರೆ. ಕೆಲವೊಮ್ಮೆ ಮುಂದಿನ ದಿನಗಳ ಬಗ್ಗೆ ಓವರ್ ಥಿಂಕಿಂಗ್ ಕೂಡ ಮಾಡ್ತಾ ಇದ್ದಾರೆ. ಮುಂದೆ ಏನಾಗ್ಬೋದು, ಮತ್ತೆ ಎಲ್ಲ ಸರಿಯಾಗುತ್ತಾ, ಅವ್ರು ನನಗೊಂದು ಮತ್ತೆ ಅವಕಾಶ ಕೊಡ್ತಾರಾ, ಇಂಥ ತುಂಬ ಪ್ರಶ್ನೆಗಳು ಅವರ ಮನಸ್ಸಿನಲ್ಲಿ ಬರ್ತಾ ಇದೆ. ಈ ವ್ಯಕ್ತಿಯಲ್ಲಿ ಪಾಸಿಟಿವ್ ಚೇಂಜ್ ಅನ್ನೋದು ಇವತ್ತಿನ ಎನರ್ಜಿಯ ಪ್ರಕಾರ ಕಾಣ್ತಾ ಇದೆ. ಅವರ ಥಿಂಕಿಂಗ್ ಬದಲಾಗ್ತಾ ಇದೆ. ಹಿಂದೆ ನೋಡ್ತಾ ಇದ್ದ ರೀತಿಗಿಂತ ಈಗ ಸಿಚುವೇಶನನ್ನು ತುಂಬ ಡಿಫ್ರೆಂಟಾಗಿ ನೋಡ್ತಾ ಇದ್ದಾರೆ. ಹೆಚ್ಚು ಮೆಚ್ಯೂರಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಹೆಚ್ಚು ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದ್ದಾರೆ. ಹೆಚ್ಚು ರೆಸ್ಪಾನ್ಸಿಬಲ್ ಆಗ್ತಾ ಇದ್ದಾರೆ. ತುಂಬ ಸತ್ಯಗಳು ಅರ್ಥ ಆಗೋದಕ್ಕೆ ಶುರುವಾಗಿದೆ. ಹೀಲಿಂಗ್, ಬ್ಯಾಲೆನ್ಸ್ ಎನರ್ಜಿ. ಈಗ ಅವರು ನಿಮ್ಮ ಜೊತೆ ಜಗಳ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ. ನಿಮ್ಮ ಜೊತೆ ಕಾನ್ಫ್ಲಿಕ್ಟ್ ಬೇಕು ಅಂತ ಅನ್ನಿಸ್ತಾ ಇಲ್ಲ. ನಿಮ್ಮ ಜೊತೆ ಆರ್ಗ್ಯುಮೆಂಟ್ಸ್ ಬೇಕು ಅಂತ ಅನ್ನಿಸ್ತಾ ಇಲ್ಲ. ಅದರ ಬದಲು ಎಲ್ಲವನ್ನು ಬ್ಯಾಲೆನ್ಸ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಎಲ್ಲವನ್ನು ಕ್ಲಿಯರ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಸಿಚುವೇಶನನ್ನು ಮೆಚ್ಯೂರಾಗಿ ಹ್ಯಾಂಡಲ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಈ ರಿಲೇಷನ್ಶಿಪ್ಪನ್ನು ಹೀಲ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಅವರನ್ನು ಅವರು ಹೀಲ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಅವರು ಇನ್ನೂ ಅನ್ಹೀಲ್ಡ್ ಆಗಿದ್ದಾರೆ. ಒಳಗೊಳಗೆ ಇನ್ನೂ ನೋವಿನಲ್ಲಿದ್ದಾರೆ, ಪೇಯ್ನಲ್ಲಿದ್ದಾರೆ, ತುಂಬ ಆ್ಯಂಗ್ಸೈಟಿಯಲ್ಲಿದ್ದಾರೆ, ತುಂಬ ಸ್ಟ್ರೆಸ್ಸಲ್ಲಿದ್ದಾರೆ. ಕೆಲವೊಂದು ಸಲ ಫಿಯರ್ ಕೂಡ ಕಾಡ್ತಾ ಇದೆ. ಕೆಲವೊಂದು ಸಲ ನೆಗೆಟಿವ್ ಥಾಟ್ಸ್ ಕೂಡ ಬರ್ತಾ ಇದೆ. ಅದರ ಕಾರಣ ಅವರಿಗೆ ಹೀಲಿಂಗ್ ತುಂಬ ಅಗತ್ಯ ಆಗಿದೆ. ಅವರು ಮತ್ತೆ ನಿಮ್ಮ ಪ್ರೀತಿಯಲ್ಲಿ ಇರಬೇಕು ಅಂತ ಅನ್ನಿಸ್ತಾ ಇದೆ. ಮತ್ತು ಹ್ಯಾಪಿನೆಸ್ ಜೊತೆ ಇರಬೇಕು ಅಂತ ಅನ್ನಿಸ್ತಾ ಇದೆ. ಮುಖ್ಯವಾಗಿ ನಿಮ್ಮ ಜೊತೆ ಇರಬೇಕು ಅನ್ನೋ ಫೀಲ್ ಬರ್ತಾ ಇದೆ. ಬಟ್ ಒಂದು ಫಿಯರ್ ಕೂಡ ಅವರನ್ನು ಸ್ಟಕ್ ಮಾಡ್ತಾ ಇದೆ. ನಾನು ಅವ್ರ ಹತ್ರ ಹೋದರೆ, ನಾನು ಮಾತಾಡಿದ್ರೆ ಅವರು ನನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರಾ, ಮತ್ತೆ ಜಗಳ ಆಗುತ್ತಾ, ಮತ್ತೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತಾ, ಇಂಥ ತುಂಬ ನೆಗೆಟಿವ್ ಥಾಟ್ಸ್ ಅವರನ್ನು ಕಾಡ್ತಾ ಇದೆ. ಲೋನ್ಲಿನೆಸ್, ಸಪ್ರೇಷನ್ ಎನರ್ಜಿ. ಈ ಸಪ್ರೇಷನ್ ಆದಮೇಲೆ ಅವರು ತುಂಬ ಒಂಟಿಯಾಗಿದ್ದಾರೆ, ತುಂಬ ಲೋನ್ಲಿ ಫೀಲ್ ಮಾಡ್ತಾ ಇದ್ದಾರೆ. ನೀವು ಮಾತ್ರ ಒಂಟಿಯಾಗಿಲ್ಲ, ಅವರೂ ಕೂಡ ಒಂಟಿಯಾಗಿದ್ದಾರೆ. ಅವರಿಗೂ ಇದು ಸುಲಭ ಆಗಿಲ್ಲ. ಅವರಿಗೂ ಇದು ನೋವಾಗ್ತಾ ಇದೆ. ಅವರಿಗೂ ನಿಮ್ಮ ಆ್ಯಬ್ಸೆನ್ಸ್ ತುಂಬ ಫೀಲ್ ಆಗ್ತಾ ಇದೆ. ಅವರಿಗೂ ನಿಮ್ಮ ಮೇಲೆ ತುಂಬ ಲವ್ ಫೀಲ್ ಆಗ್ತಾ ಇದೆ. ಇಲ್ಲಿ ಒಂದು ಟೈಮ್ನಲ್ಲಿ ಅವರು ಅವರ ಮನಸ್ಸಿನಲ್ಲಿ ಯಾವ ರೀತಿ ಬರುತ್ತೋ ಆ ರೀತಿ ಬಿಹೇವ್ ಮಾಡಿರ್ಬೋದು. ಅವ್ರಿಗೆ ಇಷ್ಟ ಆಗಿರೋದನ್ನೇ ಮಾಡಿರ್ಬೋದು. ಅವ್ರಿಗೆ ಬೇಕಾದ ರೀತಿಯಲ್ಲಿ ಹ್ಯಾಂಡಲ್ ಮಾಡಿರ್ಬೋದು. ಯಾರ ಮಾತನ್ನು ಹೆಚ್ಚು ಸೀರಿಯಸ್ ಆಗಿ ತಗೊಳ್ತಾ ಇರಲಿಲ್ಲ. ಆದರೆ ಈಗ ಸಿಚುವೇಶನ್ ಸಂಪೂರ್ಣವಾಗಿ ಬದಲಾಗಿದೆ. ಈ ರಿಲೇಷನ್ಶಿಪ್ಪಲ್ಲಿ ನಡೆದ ಕೆಲವು ತಪ್ಪುಗಳು, ಕೆಲವು ಇಮ್ಮೆಚ್ಯೂರ್ ಡಿಸಿಷನ್ಸ್, ನಿಮ್ಮನ್ನು ಫಾರ್ ಗ್ರಾಂಟೆಡ್ ತಗೊಂಡಿದ್ದು, ಈ ಕನೆಕ್ಷನನ್ನು ಸೀರಿಯಸ್ ಆಗಿ ತಗೊಳ್ಳದೇ ಇದ್ದದ್ದು, ಈ ಎಲ್ಲವೂ ಅವರಿಗೆ ದೊಡ್ಡ ಲೆಸನ್ ಆಗಿದೆ. ಅದೇ ಕಾರಣಕ್ಕೆ ಇವತ್ತು ನೀವಿಬ್ಬರು ಸಪ್ರೇಷನ್ನಲ್ಲಿರ್ಬೋದು. ಅದೇ ಕಾರಣಕ್ಕೆ ಇಬ್ಬರು ಸಫರ್ ಮಾಡ್ತಾ ಇದ್ದೀರಾ. ಅದೇ ಕಾರಣಕ್ಕೆ ಸಿಚುವೇಶನ್ ಇಷ್ಟೊಂದು ಕಾಂಪ್ಲಿಕೇಟೆಡ್ ಆಗಿದೆ. ಸೊ ಅವರು ಈಗ ಎಲ್ಲ ರೀತಿಯಲ್ಲೂ ಒಂಟಿಯಾಗಿದ್ದಾರೆ. ಆ ಎನರ್ಜಿ ಇದೆ. ಮನಸ್ಸಿನ ಒಳಗಡೆ ಕೂಡ ಒಂಟಿಯಾಗಿದ್ದಾರೆ, ಹೊರಗಡೆಯಿಂದ ಕೂಡ ಒಂಟಿಯಾಗಿದ್ದಾರೆ. ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಎನರ್ಜಿ. ಅವರಿಗೆ ಹೊಸ ರಿಯಲೈಸೇಷನ್ ಕಾಣ್ತಾ ಇದೆ. ಅವರಿಗೀಗ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಬೇಕು ಅಂತ ಅನ್ನಿಸ್ತಾ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಬ್ಯಾಲೆನ್ಸ್ ಬೇಕು ಅಂತ ಅನ್ನಿಸ್ತಾ ಇದೆ.
ನಿಮ್ಮನ್ನು ಪೂರ್ಣ ಹೃದಯದಿಂದ ಅಕ್ಸೆಪ್ಟ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ನಿಮಗೆ ಲವ್ ಕೊಡಬೇಕು, ನಿಮಗೆ ಎಮೋಷನ್ಸ್ ಕೊಡಬೇಕು ಅಂತ ಅನ್ನಿಸ್ತಾ ಇದೆ, ನಿಮಗೆ ಸಪೋರ್ಟ್ ಕೊಡಬೇಕು ಅಂತ ಅನ್ನಿಸ್ತಾ ಇದೆ, ನಿಮಗೆ ನೀವು ಡಿಸರ್ವ್ ಮಾಡುವ ಎಲ್ಲವನ್ನು ಕೊಡಬೇಕು ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಈಗ ಅವರು ಕಂಪೇರ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಇದ್ದಾಗ ಲೈಫ್ ಹೇಗಿತ್ತು, ಈಗ ಲೈಫ್ ಹೇಗಿದೆ ಅನ್ನೋದನ್ನು ಕಂಪೇರ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಇದ್ದಾಗ ಲೈಫ್ ಬೆಟರ್ ಆಗಿತ್ತು ಅನ್ನೋ ಫೀಲಿಂಗ್ ಅವ್ರಿಗೆ ಬರ್ತಾ ಇದೆ. ಈಗ ಲೈಫ್ ತುಂಬ ಎಂಪ್ಟಿ ಆಗಿರುವ ರೀತಿ ಕಾಣ್ತಾ ಇದೆ. ತುಂಬ ಡೌನ್ ಫೀಲ್ ಮಾಡ್ತಾ ಇದ್ದಾರೆ. ನೀವಿಲ್ಲದೆ ದೂರ ಇರೋದಕ್ಕೆ ಆಗೋದಿಲ್ಲ ಅನ್ನೋ ಫೀಲಿಂಗ್ ಬರ್ತಾ ಇದೆ. ನಿಮ್ಮ ಇಂಪಾರ್ಟೆನ್ಸ್ ಈಗ ಅವರಿಗೆ ತುಂಬ ಅರ್ಥ ಆಗ್ತಾ ಇದೆ. ಅದೇ ರೀತಿ ಅವರಿಗೆ ನೀವು ಬೇಕು ಅಂತ ಅನ್ನಿಸ್ತಾ ಇದೆ. ನೀವು ಅವರ ಲೈಫ್ನಲ್ಲಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಈಗ ಅವ್ರಿಗೆ ಗೊತ್ತಾಗಿದೆ. ಅವರು ಬೇರೆ ಜನರ ಜೊತೆ ಕಂಪೇರ್ ಮಾಡಿದಷ್ಟು ನಿಮ್ಮ ವ್ಯಾಲ್ಯೂ ಇನ್ನೂ ಹೆಚ್ಚು ಅರ್ಥ ಆಗ್ತಾ ಇದೆ. ನೀವು ಅವರಿಗಾಗಿ ಎಷ್ಟೆಲ್ಲ ಎಫರ್ಟ್ ಹಾಕಿದ್ರಿ, ಎಷ್ಟು ಲವ್ ಕೊಟ್ಟಿದ್ದೀರಾ, ಎಷ್ಟು ಕೇರ್ ಕೊಟ್ಟಿದ್ದೀರಾ, ಇದೆಲ್ಲವನ್ನು ಈಗ ನೆನಪಿಸ್ಕೊಳ್ತಾ ಇದ್ದಾರೆ. ಈಗ ಅವರಿಗೆ ಒಂದು ಡಿಸೈರ್ ಇದೆ. ನಿಮಗೆ ಅವರ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡಬೇಕು, ನಿಮಗೆ ಲವ್ವನ್ನು ಎಕ್ಸ್ಪ್ರೆಸ್ ಮಾಡಬೇಕು. ನೀವು ಕೊಟ್ಟಷ್ಟು ಲವ್ವನ್ನು ಮತ್ತೆ ಅವರು ತಿರುಗಿ ಕೊಡಬೇಕು. ನೀವು ಮಾಡಿದಷ್ಟು ಎಫರ್ಟ್ಸ್ ಅವರು ಆ ಎಫರ್ಟ್ಸನ್ನು ಹಾಕಬೇಕು ಅನ್ನೋ ಫೀಲ್ ಬರ್ತಾ ಇದೆ. ಈ ರಿಲೇಷನ್ಶಿಪ್ಗಾಗಿ ಎಲ್ಲವನ್ನು ಕೊಡಬೇಕು ಅಂತ ಅನ್ನಿಸ್ತಾ ಇದೆ. ಟ್ರಸ್ಟ್, ಸೀರಿಯಸ್ ಇಂಟೆನ್ಷನ್ಸ್ ಎನರ್ಜಿ. ಅವರು ನಿಮ್ಮ ಬಳಿ ಬಂದರೂ ಕೂಡ ಬಹುಶಃ ನೀವು ಅವರನ್ನು ಟ್ರಸ್ಟ್ ಮಾಡದೇ ಇರ್ಬೋದು ಅನ್ನೋ ಫಿಯರ್, ನೀವು ಅವರನ್ನು ನಂಬದೇ ಇರಬಹುದು ಅನ್ನೋ ಫಿಯರ್, ನೀವು ಏನು ಯೋಚಿಸ್ತೀರಿ ಅನ್ನೋ ಕನ್ಫ್ಯೂಷನ್, ನಿಮ್ಮನ್ನು ಹೇಗೆ ಫೇಸ್ ಮಾಡೋದು ಅನ್ನೋ ಕನ್ಫ್ಯೂಷನ್, ಇದೆಲ್ಲವೂ ಅವರ ಮನಸ್ಸಿನಲ್ಲಿ ಕಾಡ್ತಾ ಇದೆ. ಆದರೆ ಈ ಸಲ ಅವರು ಸೀರಿಯಸ್ ಆಗಿದ್ದಾರೆ ಅನ್ನೋ ಎನರ್ಜಿ ಇದೆ. ಈ ಸಲ ಅವರು ಮೆಚ್ಯೂರ್ ಆಗಿದ್ದಾರೆ. ಈ ಸಲ ಅವರು ಅವರ ತಪ್ಪುಗಳನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಈ ರಿಲೇಷನ್ಶಿಪ್ ಬಗ್ಗೆ ಅವರಿಗೆ ನಿಜವಾದ ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ. ಅವರು ಎಷ್ಟು ದೊಡ್ಡ ತಪ್ಪು ಮಾಡಿದ್ದಾರೆ ಅನ್ನೋದು ಈಗ ಅವರಿಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ. ಓವರಾಲ್ ಎನರ್ಜಿ ಯಾವ ರೀತಿ ಇದೆ ಅಂದರೆ, ನಿಮ್ಮ ಪಾರ್ಟ್ನರ್ನ ಮನಸ್ಸು ಒಂದು ಕಡೆ ನಿಲ್ತಾ ಇಲ್ಲ. ಅವರು ಹೀಗಿರುವ ಜನರ ನಡುವೆ ಕೂಡ ಕಂಫರ್ಟಬಲ್ ಫೀಲ್ ಮಾಡ್ತಾ ಇಲ್ಲ. ಅವರು ಎಕ್ಸ್ಪೀರಿಯನ್ಸ್ ಮಾಡಿರುವ ಸಿಚುವೇಶನ್ಸ್ ಕೂಡ ಅವರಿಗೆ ತುಂಬ ನೆಗೆಟಿವನ್ನು ಕೊಟ್ಟಿದೆ. ಆ ನೆಗೆಟಿವಿಟಿಯ ಪರಿಣಾಮವಾಗಿ ತುಂಬ ವಿಚಿತ್ರವಾದ ಥಾಟ್ಸ್ಗಳು ಬರ್ತಾ ಇದೆ. ತುಂಬ ಆ್ಯಂಗ್ಸೈಟಿ ಇದೆ, ತುಂಬ ಸ್ಟ್ರೆಸ್ ಇದೆ, ತುಂಬ ಡಿಪ್ರೆಸ್ಡ್ ಫೀಲ್ ಮಾಡ್ತಾ ಇದ್ದಾರೆ. ಅವ್ರು ನಿಮ್ಮನ್ನು ತುಂಬ ನೆನಪಿಸ್ಕೊಳ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮ ಜೊತೆ ಕಳೆದ ಸಮಯವನ್ನು ನೆನಪಿಸ್ಕೊಳ್ತಾ ಇದ್ದಾರೆ, ನಿಮ್ಮ ಜೊತೆ ಇದ್ದ ಕನೆಕ್ಷನನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ಅವರು ಎಲ್ಲವನ್ನು ಬ್ಯಾಲೆನ್ಸ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಸಿಚುವೇಶನನ್ನು ಸರಿ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಮತ್ತು ಥಿಂಗ್ಸ್ ಬೆಟರ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಅವರನ್ನು ಈ ಕನೆಕ್ಷನ್ ಫಾರ್ ಗ್ರಾಂಟೆಡ್ ತಗೊಂಡಿದ್ರು, ಅದರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಅದರ ಪರಿಣಾಮ ಈಗ ಏನಾಗಿದೆ ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇದೆ. ಯೋಚನೆ ಮಾಡ್ತಾ ಇದ್ದಾರೆ, ನನಗೆ ಮತ್ತೊಂದು ಚಾನ್ಸ್ ಸಿಗುತ್ತಾ, ಅವರು ನನ್ನನ್ನು ಅಕ್ಸೆಪ್ಟ್ ಮಾಡ್ತಾರಾ, ನಾನು ಮತ್ತೆ ಹೋದರೆ ಏನಾಗುತ್ತೆ, ತುಂಬ ಕ್ವಶನ್ಸ್ ಅವರ ಮನಸ್ಸಿನಲ್ಲಿ ಓಡಾಡ್ತಾ ಇದೆ. ಈ ಸಪ್ರೇಷನ್ ಅವರ ಮೇಲೆ ತುಂಬ ಪರಿಣಾಮ ಬೀರಿದೆ. ಆ ಎನರ್ಜಿ ಇದೆ. ಅವರಿಗೆ ತುಂಬ ಲೋನ್ಲಿ ಫೀಲ್ ಆಗಿದ್ದಾರೆ. ನೀವಿಲ್ಲದೆ ಇರೋದು ಅವರಿಗೆ ಕಷ್ಟ ಆಗ್ತಾ ಇದೆ. ನಿಮ್ಮ ಪ್ರೆಸೆನ್ಸ್ ಅವರನ್ನು ತುಂಬ ಮಿಸ್ ಮಾಡಿಸ್ತಾ ಇದೆ. ಆ ಕಾರಣಕ್ಕೆ ಮುಂದಿನ ಟೈಮ್ನಲ್ಲಿ ಅವರು ಎಫರ್ಟ್ಸ್ ಹಾಕುವ ಸಾಧ್ಯತೆ ಇರುವ ಎನರ್ಜಿ ತುಂಬ ಇದೆ. ನಿಮ್ಮ ಕಡೆಗೆ ಬರೋದಕ್ಕೆ ಪ್ರಯತ್ನ ಮಾಡುವ ಸಾಧ್ಯತೆ ಇದೆ. ಕಮ್ಯುನಿಕೇಷನ್ ಮಾಡೋದಕ್ಕೆ ಪ್ರಯತ್ನ ಮಾಡುವ ಸಾಧ್ಯತೆ ಕೂಡ ಇದೆ. ಆ ಎನರ್ಜಿ ಇದೆ. ಸಿಚುವೇಶನನ್ನು ಇಂಪ್ರೂವ್ ಮಾಡೋದಕ್ಕೆ ಪ್ರಯತ್ನ ಮಾಡುವ ಸಾಧ್ಯತೆ ಇದೆ. ಯಾಕೆಂದರೆ ಅವರು ಈಗಿರುವ ಸ್ಥಿತಿಯಲ್ಲಿ ತುಂಬ ಒಂಟಿಯಾಗಿದ್ದಾರೆ. ಸೊ ನಿಮ್ಮ ಆ್ಯಬ್ಸೆನ್ಸ್ ಅವರನ್ನು ಪ್ರತಿದಿನ ಕಾಡ್ತಾ ಇದೆ. ಅನ್ಬ್ರೇಕಬಲ್ ಕನೆಕ್ಷನ್ ಎನರ್ಜಿ. ನಿಮ್ಮಿಬ್ಬರ ನಡುವೆ ಇರುವ ಕನೆಕ್ಷನ್ ತುಂಬ ಸ್ಟ್ರಾಂಗ್ ಆಗಿದೆ. ಒಬ್ಬರನ್ನೊಬ್ಬರು ಸಂಪೂರ್ಣವಾಗಿ ಮರೆತು ಬಿಡೋದು ಸುಲಭ ಅಲ್ಲ. ಒಬ್ಬರನ್ನೊಬ್ಬರು ಸಂಪೂರ್ಣವಾಗಿ ದೂರ ಮಾಡ್ಕೊಳ್ಳೋದು ಸುಲಭವಲ್ಲ. ಅದಕ್ಕಾಗಿ ಈ ಸಪ್ರೇಷನ್ ಇದ್ದರೂ ಅವರ ಮನಸ್ಸು ಮತ್ತೆ ಮತ್ತೆ ನಿಮ್ಮ ಕಡೆಗೆ ಹೋಗ್ತಾ ಇದೆ. ನಿಮ್ಮ ನೆನಪುಗಳಿಂದ ಹೊರಗಡೆ ಬರೋದಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಅವರು ಡಿಸಿಷನ್ ತಗೊಳ್ತಾರೆ, ಆ್ಯಕ್ಷನ್ ತಗೊಳ್ತಾರೆ, ಆ ಯೋಚನೆಯ ಎನರ್ಜಿ ಇದೆ. ಆದರೆ ಅದು ತಕ್ಷಣವೇ ಆಗುತ್ತೆ ಅನ್ನೋ ಎನರ್ಜಿ ಇಲ್ಲ. ಯಾಕೆಂದರೆ ಅವರು ಮೊದಲು ಅವರನ್ನು ಅವರು ರಿಕವರ್ ಮಾಡ್ಕೊಳ್ಬೇಕು. ಅವರ ಮೈಂಡನ್ನು ಅವರು ಪಾಸಿಟಿವ್ ಮಾಡ್ಕೊಳ್ಬೇಕು. ಅವರ ಎಮೋಷನ್ಸನ್ನು ಅವರು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು. ಅವರ ಹೀಲಿಂಗ್ ಪ್ರೊಸೆಸ್ಸನ್ನು ಕಂಪ್ಲೀಟ್ ಮಾಡಬೇಕು. ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ಬೋದು. ಹಾಗಾಗಿ ನಿಮಗೆ ಯಾವ ಗೈಡೆನ್ಸ್ ಇದೆ ಅಂತ ನೋಡೋದಾದರೆ ಸ್ವಲ್ಪ ಪೇಷನ್ಸ್ ಇಡಿ, ಸ್ವಲ್ಪ ವೆಯ್ಟ್ ಮಾಡಿ. ಯಾಕೆಂದರೆ ಈಗ ಅವರು ಅವರೊಳಗಿನ ಯುದ್ಧದ ಜೊತೆ ಹೋರಾಡ್ತಾ ಇದ್ದಾರೆ. ಮನಸ್ಸಿನಲ್ಲಿರುವ ಯುದ್ಧದ ಜೊತೆ, ಕಹಿ ಘಟನೆಗಳ ಜೊತೆ ಹೋರಾಡ್ತಾ ಇದ್ದಾರೆ. ಆದರೆ ನಿಮ್ಮ ಬಗ್ಗೆ ಇರುವ ಫೀಲಿಂಗ್ಸ್ ಮಾತ್ರ ಕಡಿಮೆ ಆಗಿಲ್ಲ. ಅದು ಅವರ ಮನಸ್ಸಿನಲ್ಲಿ ಜಾಸ್ತಿ ಆಗ್ತಾನೆ ಇದೆ. ಆ ಫೀಲಿಂಗ್ಸ್ ಅವರನ್ನು ಮತ್ತೆ ಮತ್ತೆ ನಿಮ್ಮ ಕಡೆಗೆ ಎಳಿತಾ ಇದೆ. ಇದೇ ಓವರಾಲ್ ಎನರ್ಜಿ ಇಲ್ಲಿ ಇವತ್ತಿನ ಈವ್ನಿಂಗ್ ಎನರ್ಜಿಯಲ್ಲಿ ಕಾಣ್ತಾ ಇದೆ. ಸೊ ಇವತ್ತಿನ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.